ಏನೇ ಹೇಳಿ ನಿಮ್ಮ ಮನೆ ನೋಡಿದ್ರೆ ಹೆಣ್ಣು ಮಕ್ಕಳು ನೋಡ್ಕೊಳ್ಳೋ ಮನೆ ಹಾಗೆ ಲಕ್ಷಣವಾಗಿದೆ. ಅಂಗಳದಲ್ಲಿ ರಂಗೋಲಿ, ಬಾಗಿಲಿಗೆ ತೋರಣ, ಮನೆ ಒಳಗಡೆ ಬಂದರೆ ಘಮ ಘಮ ಅನಿಸೋ ಧೂಪದ ಪರಿಮಳ. ಏನೇ ಹೇಳಿ ಮನೆ ಅಂದರೆ ಹೀಗಿರಬೇಕು. ಅದನ್ನೆಲ್ಲ ನಮ್ಮಲ್ಲಿನೇ ನೋಡ್ಕೊಳ್ಳೋದು. ಅಂದಹಾಗೆ ನೀವು ಬಂದ ವಿಷಯ ಗೊತ್ತಾಗಲಿಲ್ಲ. ಅದೇ ವಿಚಾರನೇ ಮಾತಾಡೋದಕ್ಕೆ ಅಂತಾನೆ ಬಂದೆ. ಯಾವ ವಿಚಾರ? ಇನ್ನೇನು ವಿಚಾರ ಇರುತ್ತೆ ಹೇಳಿ. ಮಲ್ಲಿನ ನಾನು ಇತ್ತೀಚೆಗೆ ನೋಡ್ತಾ ಇದ್ದೀನಿ. ಇದಕ್ಕಿಂತ ಹಿಂದೆ ಒಂದು 3-4 ಸಲ ಭೇಟಿ ಆಗಿರ್ಬೋದು ಅಷ್ಟೇ. ಅನ್ನ ಬೆಂದಿದೆಯೋ ಇಲ್ವೋ ಅಂತ ನೋಡೋದಕ್ಕೆ ಒಂದು ಅಗಳು ಸಾಕು ಅಂತ ಹೇಳ್ತಾರಲ್ಲ ಹಾಗೆ. ಮಲ್ಲಿ ಹೇಗೆ ಅಂತ ಅರ್ಥ ಮಾಡ್ಕೊಳ್ಳೋದಕ್ಕೆ ಅಷ್ಟು ಸಾಕು. ಮಲ್ಲಿ ಬಗ್ಗೆ ಯಾಕೆ ಮಾತಾಡ್ತಿದ್ದೀರಾ ಅಂತ ಗೊತ್ತಾಗ್ತಿಲ್ಲ. ಯಾಕೆ ಅಂದರೆ ಮಲ್ಲಿ ತುಂಬ ಜವಾಬ್ದಾರಿ ಹುಡುಗಿ. ಎಲ್ಲಿ ಗೌರವ ಕೊಡಬೇಕೋ ಅಲ್ಲಿ ಗೌರವ ಕೊಡ್ತಾಳೆ. ಮಾರ್ಕೆಟಲ್ಲಿ ಇವಳು ನನಗೆ ಅವಮಾನ ಮಾಡಿದ್ಮೇಲೆ ಯಾರು ನನ್ನ ಸೀರಿಯಸ್ ಆಗಿ ತಗೊಂತ ಇಲ್ಲ. ಕೇಳಿಸ್ಕೊಂಡ್ಯಾ? ನಿನ್ನಿಂದ ಆಗ್ತಾ ಇರೋ ನಷ್ಟನ ಸಾಲಕ್ಕೆ ಸೇರಿಸ್ಲಾ? ಅದನ್ನು ಕಟ್ತೀಯಾ? ಕಟ್ಟೋ ಯೋಗ್ಯತೆ ನಿನಗಿದೆಯಾ? ಹೆಣ್ಮಕ್ಳ ಹತ್ರ ಸರಿಯಾಗಿ ನಡ್ಕೊಳ್ಳೋಕೆ ಯೋಗ್ಯತೆ ಇಲ್ಲದೆ ಇರೋರು ನನ್ನ ಯೋಗ್ಯತೆ ಬಗ್ಗೆ ಮಾತಾಡಬಾರ್ದು. ನನ್ನನ್ನು ಕ್ಷಮಿಸ್ಬಿಡು ಮಲ್ಲಿ. ಇನ್ಮೇಲೆ ಈ ತರಹ ಆಗದೆ ಇರೋ ಹಾಗೆ ನಾನು ನೋಡ್ಕೊಳ್ತೀನಿ. ನೀವು ಯಾಕೆ ಕ್ಷಮೆ ಕೇಳ್ತೀರಾ ಕಿಟ್ಟಪ್ಪಣ್ಣ? ಮುಂದೆ ತಪ್ಪಾಗ್ದಿರೋ ಹಾಗೆ ನೋಡ್ಕೋತೀನಿ ಅಂದ್ರಲ್ಲ, ಅಷ್ಟು ಸಾಕು. ಒಳ್ಳೆಯವರ ಮುಂದೆ ತಲೆ ಬಾಗ್ಸೋಕ್ಕೂ ಗೊತ್ತು, ಕೆಟ್ಟತನನ ಪ್ರಶ್ನೆ ಮಾಡೋದಕ್ಕೂ ಗೊತ್ತು. ಅಂತ ಸೊಸೆ ನಮ್ಮನೆಗೆ ಬೇಕು. ಅಣ್ಣ, ನೀವು ಏನು ಹೇಳ್ತಾ ಇದ್ದೀರಾ? ನನ್ನ ಮಗನ್ಗೆ ಮಲ್ಲಿ ಸರಿಯಾದ ಜೋಡಿ ನೋಡಿ. ಏನಂತೀರಾ? ಮಲ್ಲಿ, ನೀನೇನು ಮಾಡ್ತಿದ್ಯಾ ಇಲ್ಲಿ? ಸೀರೆ ಯಾಕೆ ಉಟ್ಕೊಂಡಿದ್ಯಾ? ಗೊತ್ತಿಲ್ಲ ಅಣ್ಣ ಸರ್. ರಮ್ಯಾ ಮೇಡಮ್ ಕರ್ಕೊಂಬಂದ್ರು, ಸೀರೆ ಉಟ್ಕೊ ಅಂದ್ರು, ಉಟ್ಕೊಂಡೆ. ರಮ್ಯಾ, ನಿನ್ನ ದತ್ತಿ ಆಯಿತು. ಇವತ್ತು ನಾನು ನಿನ್ನ ಸುಮ್ಮನೆ ಬಿಡಲ್ಲ. ಅರುಂಧತಿ ಮೇಡಮ್ ಕಾಲ್ ಮಾಡಿದ್ರು. ರಮ್ಯಾ ಮೇಡಮ್ ಹೇಳ್ದಂಗೆ ಕೇಳು ಅಂದರು. ನನಗೆ ಬೇರೆ ವಿಧಿನೇ ಇರಲಿಲ್ಲ, ಅದಕ್ಕೆ ಉಟ್ಕೊಂಡೆ. ನೀನಿಲ್ಲಿ ನಿಲ್ಬೇಡ, ಮನೆಗೆ ಹೋಗು ಹೋಗು. ಬಿಡಬೇಡ, ನೀನಿಲ್ಲೇ ಇರೋ. ಸಾರಿ 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 ಸರಿ ಗುಡ್ಬಾ. ಅಣ್ಣ ಸರ್, ಸೀರೆನ ಸರಿಯಾಗಿ ಉಡ್ಬೇಕಾ? ಸರಿಯಾಗೇ ಇದೆಯಲ್ಲ. ಓ, ಇವ್ರ ಮನೆ ಸೀರೆ ಯೂನಿಫಾರ್ಮ್ನ ಬೇರೆ ಥರ ಉಡ್ಬೇಕಾ? ರಮ್ಯಾ, ಮಿಥಿಲಾ ಹರ್ಷಿತ್ ಬಂದಿದ್ದಾರಾ?